ಬಾ ಮಲೇಶ ಇಲ್ಲಮ್ಮ ಏನು ಮುಗಿಸ್ಕೊಳ್ಳಲ್ಲ ಪಾರ್ಟಿ ಬಗ್ಗೆ ನಾನು ಮಾತಾಡ್ಸಿದ್ರೆ ನಾನು ಫೋನ್ ಮಾಡೋದು ಸ್ವಲ್ಪ ಪೈಸೆ ಬಿಡ ಕೊಡಪ್ಪ बड़ी सौकर कुमारा ಅಲ್ಲೇನೋ ಪೂಜೆ ಮಾಡ್ಕೊಬರ್ತೀನಿ ಅಂತ ಇವತ್ತು ರಾತ್ರಿ
ಸ್ವಲ್ಪ ಹಿಂದೆ ನಾನು ಹೆಂಗ್ ಬರಲಿ ನಾವು ಮುಂದೆ ಬಂದಾಗ ನೀವು ಮುಂದೆ ಬರ್ತೀರಲ್ವಾ ದೇವೇಗೌಡರ ಬೇರೊಂದು ನಿಲ್ಲಿಸ್ಬಿಟ್ಟು ನಾವು ಗೆಲ್ಸಿದ್ದೀವಿ. ಕುಮಾರಸ್ವಾಮಿ ನನ್ನ ಮೇಲೆ ಸೋತಿದ್ದಾರೆ. ನನ್ನ ತಮ್ಮ ಇದೇ ರೀತಿ ಇಂಡಿಪೆಂಡೆಂಟ್ ಒಂದೇ ಕ್ಯಾಂಡಿಡೇಟ್ ಹಾಕಿದ್ದೆ. ನಾನು ಮಂತ್ರಿ ಇರಲಿಲ್ಲ, ನಾನು ಮಂತ್ರಿ ಮಾಡಿರಲಿಲ್ಲ ನನ್ನನ್ನು ಸಿದ್ದರಾಮಯ್ಯನವರು. ಆಗ ನಮಗೆ ಒಂದು ದೊಡ್ಡ ಸವಾಲು, ಪಕ್ಷ ಘೋಷಣೆ ಮಾಡಬೇಕು. ಒಂದೇ ಕ್ಯಾಂಡಿಡೇಟ್ BJP ಮತ್ತು ದಳ ಎರಡೂ ಸೇರಿ ಸೋದರಿ ಅನಿತಾ ಕುಮಾರಸ್ವಾಮಿಯನ್ನ ಇದೇ ನಮ್ಮ DK ಸುರೇಶ್ ಮೇಲೆ ಕ್ಯಾಂಡಿಡೇಟ್ ಹಾಕಿದ್ದೆ. 1,30,000 ಓಟಿನ ಗೆದ್ದಿದ್ದೇವೆ. ಅವತ್ತಿನ ಕಾಲ ಸತತವಾಗಿ ಆಯ್ಕೆ ಮಾಡ್ಕೊಂಡು ಇನ್ನು ಕೆಲವು ನಾಯಕರುಗಳು ಏನೇನೋ ಪಾಪ ಹೇಳಿದ್ದಾರೆ, ಅದಕ್ಕೆಲ್ಲ ನಾನು ಮುಂದಿನ ಟೈಮಲ್ಲಿ ನಾನು ಉತ್ತರ ಕೊಡ್ತೇನೆ. ಸೊ ನಮಗೆ ರಾಜಕಾರಣ ಸಿಂಗಲ್ ಅಭ್ಯರ್ಥಿ ಇದೇನು ನಮಗೆ ಸಮಸ್ಯೆನಲ್ಲ. ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತೀವಿ, ಅದನ್ನು ಮುಂದುವರಿಸ್ತೀವಿ. ಇದು ನನ್ನ ವೈಯಕ್ತಿಕವಾದ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ಧಾಂತ. ಅವ್ರ ಪಾರ್ಟಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಚೆನ್ನಪ್ಪನವರು ನಾವು ಕ್ಯಾನ್ಸ್ ಮಾಡಿದ್ವಿ. ಸ್ಟೇಟ್ ಲೀಡರ್ ಅಂತ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ನಿಮಗೆ ಗೊತ್ತಾಗಿದೆ, ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ. 10 ಜನಕ್ಕೂ ಹೆಚ್ಚು ಸೀಟನ್ನು ಹಾಲಿ ಸಂಸತ್ ಸದಸ್ಯರನ್ನ ತಪ್ಪಿಸಿದ್ದಾರೆ ಅಂತಂದರೆ ಅವರ ಪಕ್ಷ ಭಾಳ ವೀಕ್ ಆಗಿದೆ ಅನ್ನೋದ್ರಲ್ಲಿ ಯಾವ ಥರದ ಅನುಮಾನ ಇಲ್ಲ. ಮೇಡಮ್ ಹಿಂದೆ ಬನ್ನಿ. ನಾವು ರೆಗ್ಯುಲರ್ ಆಗಿ ನಮ್ಮ AICC ಅಧ್ಯಕ್ಷರು ನಮ್ಮಲ್ಲೇ ರಾಜೀವ್ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ನಾವು ಪಟ್ಟಿಲಿಟ್ಕೊಡ್ತೀವಿ. ಸೋನಿಯಾ ಗಾಂಧಿ ಪಟ್ಟಿಲಿಟ್ಕೊಡ್ತೀವಿ, ನಮ್ಮ ಪ್ರಿಯಾಂಕಾ ಗಾಂಧಿ ಪಟ್ಟಿಲಿಟ್ಕೊಡ್ತೀವಿ. ಬಟ್ ಇಡೀ ದೇಶ ಅವ್ರು ಕೊಡಬೇಕು. ನಾವು ಜಾಸ್ತಿ ದಿನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರು ಒಂದೊಂದು ದಿನ ಟೈಮ್ ಕೊಟ್ಟರೆ ಸಾಕು. ಖರ್ಗೆ ಸಾಹೇಬರು ಒಂದು 2-3 ದಿನ ಟೈಮ್ ಕೊಟ್ಟರೆ ಸಾಕು. ಅಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ. ಫಸ್ಟ್ ಫೇಸ್, ಸೆಕೆಂಡ್ ಫೇಸಲ್ಲಿ ಬೇರೆ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತು DK ಸುರೇಶ್ಗೆ B.Pharm, ಮೊದಲನೇ B.Pharm ಅವರಿಗೆ ಕೊಡ್ತಾ ಇದ್ದೀನಿ. B.Pharm ಸೊ ನನ್ನ ಕ್ಲಿಯರಂತ ಕೋರ್ಟಲ್ಲಿ B.Pharm ಕೊಟ್ಟು ನಾನು ನಮ್ಮ ಮನೆ ದೇವರಿಗೆ ಕೇರಳಿಗೆ ಕಬ್ಬಾಳಕ್ಕೆ ಹೋಗಿ, ಆಮೇಲೆ ರಾಮನಗರ ಚಾಮುಂಡಿ ಬೆಟ್ಟಕ್ಕೆ ಹೋಗಿ, ರಾಮನಗರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಾನು ಸೇರಿ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ಆಮೇಲೆ ಸುರೇಶ್ ಅವರು ಒಂದು ಸೆಟ್ B.Pharmನ ಅರ್ಜಿನ ಇದು ಇವತ್ತಿನ ಕಾರ್ಯಕ್ರಮ. ಎಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ. ಅವ್ರಿಗೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳು ನಾನು ಮಾತಾಡ್ತೀನಿ, ದೇವಿಯವರು ಮಾತಾಡ್ತೀನಿ. ಅದು ಯಾವುದು ಅನೌನ್ಸ್ ಇಲ್ಲ. ಎಲ್ಲರೂ ಬಂದ ದಾರಿಗೆ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟ್ ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರದ ರೂಪುರೇಷೆಗಳು ಯಾವ ರೀತಿ ಸಿದ್ಧವಾಗಿದೆ? ನೋಡಪ್ಪ, ನಾವು ಎಲೆಕ್ಷನ್ ಇವತ್ತು ಮಾಡ್ತಾ ಇಲ್ಲ. ಚುನಾವಣಾ DK ಸುರೇಶ್ ಅವರು ಚುನಾವಣಾ ಗೆದ್ದ ತಕ್ಷಣ ದಿನವೇ ಪ್ರತಿದಿನವೂ ರೂಪುರೇಷೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ನೀವು ಗಮನಿಸಿರಬೇಕು ಒಂದು ವಿಚಾರ, ಕೋವಿಡ್ ಸಂದರ್ಭ ಅಲ್ಲೂ ಬೇಕಾದಷ್ಟು ಬೇರೆ ಬೇರೆ ಪಾರ್ಟಿ MLA ರಾಮನಗರದಲ್ಲಿ ಬೇರೆ ಚನ್ನಪಟ್ಟಣದಲ್ಲಿ ಬೇರೆ. ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಸೋತಲ್ಲಿದೆ. ಸುರೇಶ್ ಅಂಗಡಿ ಕೇಂದ್ರ ಮಂತ್ರಿ, ಅವರ ದೇಹನ ಅವರ ತವರೂರಿಗೆ, ಅವ್ರ ಕ್ಷೇತ್ರದ ಜನತೆಗೆ ದರ್ಶನ ಮಾಡಲಿಕ್ಕೆ
ಅವಕಾಶ ಮಾಡ್ತಾರೆ. ಕೇಂದ್ರ ಸರ್ಕಾರ ಒಂದು ಮಿಲಿಟರಿ ಇದರಲ್ಲಿ ತಂದು ಕೊಡ್ಬೋದಾಗಿತ್ತು. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ, ಸುರೇಶ್ ಅವರು MP ಆಗಿದ್ದರು. ಇಡೀ ಕ್ಷೇತ್ರಕ್ಕೆ ಜನರಿಗೆ ಆ ಕಷ್ಟ ಕಾಲದಲ್ಲಿ ಏನು ಅವತ್ತಿನ ಕಾಲದಲ್ಲಿ ಮೆಡಿಕಲ್ ಏಡ್ ಕೊಡ್ಲಿಕ್ಕೆ ಸಾಧ್ಯ, ತರಕಾರಿ ಕೊಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಧೈರ್ಯ ತುಂಬಲಿಕ್ಕೆ ಸಾಧ್ಯ, ಹಾಸ್ಪಿಟಲ್ ಊಟ ಕೊಡ್ಲಿಕ್ಕೆ ಸಾಧ್ಯ, BP ಕಿಟ್ಗಳು ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅವರೆಲ್ಲ ಎಲ್ಲ ಥರದ ಶಕ್ತಿಗಳು. ಕೊನೆಗೆ ಹೆಣ ಕೂಡ DK ಸುರೇಶ್ ಮತ್ತು ನಮ್ಮ ರವಿ ಇಬ್ಬರು ಸೇರಿ ಕನಕಪುರದಲ್ಲೇ ಮಣ್ಣು ಮಾಡಿದ್ದು ಕೂಡ ಇತಿಹಾಸನ ಯಾರು ಸಾಧ್ಯ. ಆದರೆ ಸರ್ಕಾರ JCB ಹಾಕ್ಕೊಂಡು ಎಡಗಳನ್ನ ಬಿಸಾಕಿದ್ರು, ಆ ಕೆಲಸ ಮಾಡಿದೆ. ಸೊ ಅಂಥ ಕಷ್ಟಕಾಲದಲ್ಲೇ ತನ್ನ ಪ್ರಾಣವನ್ನೇ ಹಡ ಇಟ್ಬಿಟ್ಟು ಈ ಕ್ಷೇತ್ರದ ಜನತೆಗೋಸ್ಕರ ಇಡೀ ರಾಜ್ಯದಲ್ಲಿ ತರಕಾರಿಯನ್ನು ಖರೀದಿ ಮಾಡಿ, ದವಸ ಧಾನ್ಯಗಳನ್ನು ಖರೀದಿ ಮಾಡಿ ಹಂಚಿ, ಅವತ್ತಿನ ಕಾಲದಲ್ಲಿ ಸ್ಯಾನಿಟೈಸರ್ಸು ಮತ್ತೊಂದು ಎಲ್ಲ ಕೂಡ ಮನೆಮನೆಗೂ ಹಂಚಿ, ಔಷಧಿನ ಪ್ರತಿ ಮನೆಮನೆಗೂ ಕೂಡ ಇಮ್ಯೂನ್ ಟ್ಯಾಬ್ಲೆಟ್ನ ಹಂಚಿ ಇವತ್ತು ಮಾಡಿದ್ದಾರೆ. ಇದು ಎಲೆಕ್ಷನ್ ಮಾಡಿದ್ದಾರೆ, ಇದು ಮಾನವೀಯತೆ. ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರತಿ ಹಳ್ಳಿ, ಯಾವುದಾದ್ರು ಒಂದು ಹಳ್ಳಿ ಸುರೇಶ್ ಹೋಗಲಿಲ್ಲ ಅಂತ ಕೇಳಿ, ಅವರು ಪಾರ್ಲಿಮೆಂಟ್ ಮೆಂಬರನ್ನು ಕೆಲಸ ಮಾಡಿ, ಒಬ್ಬ ಪಂಚಾಯತಿ ಮೆಂಬರು, ಒಬ್ಬ ಕಾರ್ಪೊರೇಟರು, ಒಬ್ಬ ಕೌನ್ಸಿಲರು ಕೆಲಸ ಮಾಡಿದ್ದಾರೆ. ಅದರಿಂದ ನಾವೇನು ಎಲೆಕ್ಷನ್ನ ನಾವೇನು ತಯಾರೇನು ನಾವು ಮಾಡ್ಕೊಳ್ಬೇಕಾದ ನಮ್ಮ ಜನ ಇದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ಲೀಡರ್ಸ್ ಇದ್ದಾರೆ.